ಹಾಡು ನನಗೆ ಮೊದಲೇ ನಮ್ಮ ಡೈರೆಕ್ಟರ್ ತೋರಿಸಿದ್ರು. ಅಂಕುಶ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರು ಬರೀ ಆ್ಯಕ್ಷನ್ ಹೀರೋ ಅಲ್ಲ, ಡ್ಯಾನ್ಸಿಂಗ್ ಸ್ಟಾರ್ ಅಂತಲೂ ಪ್ರೂವ್ ಮಾಡಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ, ಇದು ಇಡೀ ಸಿನಿಮಾ ರೆಟ್ರೋ ಸ್ಟೈಲ್ ಇದೆ. ಬಹುಶಃ ನನಗೊಂದು ಪ್ರಶ್ನೆ ಕಾಡ್ತು, ಅದು ನಿಮ್ಮನ್ನು ಕಾಡ್ತಾ ಇಲ್ಲ ಗೊತ್ತಿಲ್ಲ. ಈ ಸಾಂಗ್ ನೋಡಿದ ತಕ್ಷಣ ನಾನು ಡೈರೆಕ್ಟರ್ನ ಕೇಳಿದೆ, ಸಾಂಗು ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿ ಇದೆಯಾ ಅಂತ. ಕರೆಕ್ಟ್, ಅದು ರೆಟ್ರೋ ಸಿನಿಮಾ ರೆಟ್ರೋ ಸ್ಟೈಲಲ್ಲೇ ಇರಬೇಕು ಅಂತ. ಅವನು ಈಗಿನ ಟ್ರೆಂಡಿಗೆ ನಾವು ಹಾಡು ಮಾಡಿಬಿಡ್ತೀವಿ ಯೂಶುವಲ್ ಆಗಿ. ರೆಟ್ರೋ ಸ್ಟೈಲ್ ಸಿನಿಮಾ ಮಾಡಿದರೂ ಕೂಡ ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಈಗಿನ ಟ್ರೆಂಡ್ಗೆ ಸಾಂಗ್ ಶೂಟ್ ಮಾಡ್ತೀವಿ ನಾವು. ಅಂದರೆ ಅಷ್ಟು ಕ್ರಿಸ್ಪ್ ಕಟ್ಟಿಂಗ್ ಇರುತ್ತೆ, ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಶಾರ್ಟ್ಸ್ಗಳನ್ನ ತೆಗಿತೀವಿ, ಅಥವಾ ಬೇರೆ ಥರ ಇರುತ್ತೆ. ಯಾವಾಗ 80s 90sನಲ್ಲಿ ಏನು ಹಾಡುಗಳನ್ನು ನೋಡಿದ್ದೀರಿ, ಬಹುಶಃ ನಮ್ಮ ವಾಸಿಸ್ ಅವರೆಲ್ಲ ನಿಮಗೆಲ್ಲ ನೆನಪಾಗಿರೋ ಹಾಗೆ ಲೆಂತಿ ಶಾರ್ಟ್ಸ್ ಇರ್ತಿತ್ತು ಮೊದಲೆಲ್ಲ. ರೆಟ್ರೋ ಸ್ಟೈಲಲ್ಲೆಲ್ಲ ಅವಾಗೆಲ್ಲ ಇದ್ದಿದ್ದೆ ಹಾಗೆ. ಅದೇ ಥರ ಡೈರೆಕ್ಟ್ರು ಶೂಟ್ ಮಾಡಿದ್ದಾರೆ. ಅಂದರೆ ಇಡೀ ಸಿನಿಮಾನ ಆ ಒಂದು ಟ್ರೆಂಡಲ್ಲೇ ತೊಗೊಂಡು ಹೋಗಿದ್ದಾರೆ ಡೈರೆಕ್ಟ್ರು. ಅದೊಂದು ವಿಶೇಷ ಈ ಸಿನಿಮಾದು. ಮತ್ತು ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಇದರಲ್ಲಿ. ಬೇರೆ ಥರ ನನಗೆ ತುಂಬ ಗೈಡೆನ್ಸು ಕೊಟ್ಟಿದ್ದಾರೆ. ಸೀನಿಯರ್ ಜೊತೆ ಕೆಲಸ ಮಾಡಿದ ಖುಷಿ ಇದೆ, ಹೆಚ್ಚೇನು ಇಲ್ಲ ಎಂದು. ಎಲ್ಲ ಹೀರೋ ಮತ್ತು ಹೀರೋಯಿನ್ನು ಡೈರೆಕ್ಟರ್ದ ಸಿನಿಮಾ ಇದು. ಕೋರ್ಟು ಇವತ್ತು ಏನೋ ಒಂದು ಬ್ರಹ್ಮ ರಾಕ್ಷಸ ಚಿತ್ರದ ಒಂದು ಹಾಡು ಮತ್ತು ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡಲಿಕ್ಕೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇದು ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಕಾರಣ ಏನಂದರೆ ನಿರ್ದೇಶಕರು ಟೆಕ್ನಿಕಲಿ ಭಾಳ ತಿಳ್ಕೊಂಡಿದ್ದಾರೆ. ಹಾಗೆ ನಾವಂತೂ 24 ಚಾನಲ್ ರಾತ್ರಿ ಹಗಲು, ಅದು ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, HMT ಇರ್ಬೋದು, ಎಲ್ಲಿದ್ದರೂ ಕೂಡ ಹಗಲು ರಾತ್ರಿ ಸತತವಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಈ ಕಥೆಗೆ ತಕ್ಕಂತೆ ಎಲ್ಲ ಪಾತ್ರಗಳ ಆಯ್ಕೆಯೂ ಭಾಳ ಚೆನ್ನಾಗಿದೆ. ಹಾಗೆ ಮತ್ತು ಅವರು ಯಾವುದೇ ಒಂದು ಪಾತ್ರ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ. ಅಪ್ಪಾಜಿ ಇನ್ನೊಂದು ಸರಿ ಬರಬೇಕು, ಒನ್ ಮೋರ್. ಹಾಗಾಗಿ ಭಾಳ ಒಂದು ಎಫೆಕ್ಟ್ ಆಗಿ, ಯಾಕಂದ್ರೆ ಮೊದಲನೇ ಚಿತ್ರ ಇರೋದ್ರಿಂದ ಗೆಲ್ಬೇಕಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಪರಿಪೂರ್ಣ ಅವ್ರದ್ದು ಒಂದು ಏನು ಒಂದು ಬುದ್ಧಿಶಕ್ತಿ ಸಿನಿಮಾದಲ್ಲಿ ಹಾಕಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಕೂಡ ಸಿನಿಮಾಕ್ಕೆ ಏನೇನು ಬೇಕೋ ಎಲ್ಲವೂ ಒದಗಿಸ್ಕೊಟ್ಟಿದ್ದಾರೆ. ಯಾವುದಕ್ಕೂ ಅದು ಬೇಡ ಇದು ಬೇಡ ಅಂತ ಹೇಳಲಿಲ್ಲ. ಒಂದು ಸೆಟ್ ಆಗ್ಬೋದು, ಪ್ರತಿಯೊಂದು ಕಲಾವಿದ ಏನೇ ಒಂದು ಟೆಕ್ನಿಕಲಿ ಕ್ಯಾಮ್ರಾ ಏನು ಬೇಕಾದ್ರೂ ಕೂಡ ಅವ್ರು ಯಾವುದೂ ಯಾಕೆ ಅಂತ ಅವರು ಪ್ರಶ್ನೆ ಮಾಡಲಿಲ್ಲ. ಹಾಗಾಗಿ ಎಲ್ಲ ಒಂದು ಈ ಕಥೆಗೆ ಪಾತ್ರ ತಕ್ಕಂತೆ ಎಲ್ಲ ಕಲಾವಿದರು ಸಿಕ್ಕಿದ್ದಾರೆ. ನನಗನ್ಸುತ್ತೆ ಇದು ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತೇಳಿ ನನಗೆ ಭರವಸೆ ಇದೆ. ಮತ್ತು ಎಲ್ಲರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲು ನಾವು ಏನು ಕಲಿವೀರ ಮಾಡಿದ್ವಿ, ಕಲಿವೀರಕ್ಕಿಂತಲೂ ಅದ್ಭುತವಾಗಿರೋ ಬ್ರಹ್ಮ ರಾಕ್ಷಸ ಅದಕ್ಕೆ ಸರಾಸರಿ ಆಗಿರೋ ಥರ ನಿರ್ಮಾಣಗೊಂಡಿದೆ. ಎಲ್ಲರೂ ತುಂಬ ಅಹೋರಾತ್ರಿ ಥರ ಪ್ರಯತ್ನ ಪಟ್ಟು ಮಾಡಿದ್ದೀವಿ. ಆಮೇಲೆ ಎಲ್ಲೂ ನಾವು ಇದೇನಪ್ಪ ಹಳೆಯ ಸ್ಟೈಲಲ್ಲಿ ಅಂತಾರೆ ಸಿನಿಮಾ ಮಾಡಿದ್ರೆ ಏನೋ ಒಂದು ಹೊಸದು ಬಂದಿದೆ ಅನ್ನೋ ಯಾವುದೋ ಇದರಲ್ಲಿ ತಪ್ಪುಗಳಿಲ್ದಂಗೆ ಇರುತ್ತಲ್ಲ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟ್ರು. ಅದೇ ಪ್ರಕಾರ ಇರುತ್ತಲ್ಲ ಹೀರೋ ಅವರು ಇರುತ್ತಲ್ಲ ಈ ಶೂಟಿಂಗ್ ಟೈಮಲ್ಲಿ ಇರುತ್ತಲ್ಲ ಹಲವಾರು ಅವುಗಳು ಅದು ಅಂದರೆ ಅವರು ಸ್ಟಂಟ್ ಎಲ್ಲ ಇರುತ್ತಲ್ಲ ರಿಯಲ್ ಆಗಿ ಮಾಡೋದ್ರಿಂದ ಅಂದರೆ ಯಾವುದು ಡೂಪ್ ಇಲ್ಲ. ಹಾಗಾಗಿ ಸ್ವಲ್ಪ ತೊಂದರೆಗಳಾಯಿತು, ಕಾಲು ಫ್ರ್ಯಾಕ್ಚರು, ಕೈ ಫ್ರ್ಯಾಕ್ಚರು ಹಿಂಗೆ. ಈಗ ಇದರಲ್ಲಿ ಇರುತ್ತಲ್ಲ ಏನು ನಾಯಕ ನಟರು ಆಮೇಲೆ ನಿರ್ದೇಶಕರು ಇವ್ರ ಜೋಡಿ ಭಾಳ ಕಾಂಬಿನೇಷನ್, ಅಂದರೆ ಹೀರೋ ಹೀರೋಯಿನ್ ಕಾಂಬಿನೇಷನ್ಗಿಂತನೂ ಡೈರೆಕ್ಟರ್ದು ಹೀರೋದು ಇರುತ್ತಲ್ಲ ಕಾಂಬಿನೇಷನ್ ಮುಖ್ಯ. ಯಾಕಂದರೆ ಈಗ ಡೈರೆಕ್ಟರ್ಗೆ ಏನಂತಲ್ಲ ಕರ್ಕೊಂಬಂದಿರುತ್ತಲ್ಲ ನಮ್ಮ ನಾಯಕರು, ಇಲ್ಲ ಶಂಕರ್ ಏನಂತಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೇನಂತ ತೊಗೊಂಡು ಸಿನಿಮಾ ಮಾಡೋಣ ಅಂತ ಹೇಳಿರ್ತಲ್ಲ, ನಮಗೆ ಹೇಳೋದಾಗಿರುತ್ತೆ ಆಯ್ತಪ್ಪ ನಿಮ್ಮ ಇಷ್ಟ. ಯಾಕಂದರೆ ಮೇನ್ ಇವರೇ ಇಬ್ಬರು ನಾಯಕರು. ನಮ್ಮ ಪ್ರಕಾರ ನಾವೇನಿದೆಲ್ಲ ನಿರ್ಮಾಪಕರು ಇರ್ತಾ ಹಣ ಹೂಡಿಕೆ ಮಾಡ್ತೀವಿ, ಆದರೆ ಎದಕ್ಕೆ ಮಾಡಬೇಕು ನಮಗೆ ಗೊತ್ತಿರಲ್ಲ. ಅದನ್ನೇನತ್ತಲ್ಲ ಮಾರ್ಗದರ್ಶನ ಕೊಡೋರು ನಿರ್ದೇಶಕರು, ಅದನ್ನೇನತ್ತಲ್ಲ ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗೋರು ನಾಯಕರು. ಹಂಗಾಗಿ ಏನತ್ತಲ್ಲ ಇವ್ರ ಕಾಂಬಿನೇಷನ್ ಇರುತ್ತಲ್ಲ ಹೊಂದಿಕೆ ಆಯಿತು.
ಸಿನಿಮಾ ಎಲ್ಲ ಅಚ್ಚುಕಟ್ಟಾಗಾಯಿತು. ಸ್ವಲ್ಪ ತಡ ಆದರೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅದು ನಮಗೂ ಸಮಾಧಾನ ತಂದಿದೆ. ನಮಗೂ ಸಮಾಧಾನ ಬರೋಕ್ಕಿಂತ ಮುಖ್ಯವಾಗಿರುತ್ತಲ್ಲ ಪ್ರೇಕ್ಷಕರಿಗೆ ಬರಬೇಕು. ಅದೇನಿದಲ್ಲ ಇವತ್ತಿನ ದೇಶದಲ್ಲಿ ಇರುತ್ತಲ್ಲ ಫ್ಯಾಮಿಲಿ ಮ್ಯಾಟರ್ ಅಂದ್ರೆ ಸಾಮಾಜಿಕ ತಿಳುವಳಿಕೆ ಇರುವಂತ ಸಿನಿಮಾಗಳು ನೋಡೋದು ಕಡಿಮೆ. ಎಲ್ಲ ಏನಿದಲ್ಲ ಈಗ ಹೀರೋ ಜಗದಲ್ಲಿ ಅಂತಲ್ಲ ವಿಲನೇ ಹೀರೋ ಆಗ್ಬಿಟ್ಟಿದ್ದಾರೆ ಈಗ ಬರುವ ಸಿನಿಮಾಗಳೆಲ್ಲ. ಅದೇನಿದಲ್ಲ ಜನರಿಗೆ ಏನಂತಲ್ಲ ಈಗ ಪ್ರೇಕ್ಷಕರಿಗೆ ಏನು ಟೇಸ್ಟ್ ಇದೆ ಅದನ್ನ ಕೊಡೋದೇನಂತಲ್ಲ ಡೈರೆಕ್ಟರ್ದು, ಆಮೇಲೆ ಅಂತಲ್ಲ ಪ್ರೊಡ್ಯೂಸರ್ದು ಕೆಲಸ. ಹಂಗಾಗಿ ಕೂಡ ಏನಿದಲ್ಲ ನಾವೊಂದು ಈ ಬ್ರಹ್ಮ ರಾಕ್ಷಸ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ ಮನುಷ್ಯ ರಾಕ್ಷಸ ಹೆಂಗಾದ ಅನ್ನೋದೇನಂತ ನಾವು ಅದನ್ನ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಅದನ್ನ ಜನ ಏನಂತಲ್ಲ ತಗೋಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಮೆಸೇಜ್ ಏನಂತಲ್ಲ ಸಾಮಾಜಿಕವಾಗಿ ಏನಂತ ಇದರಲ್ಲಿ ಅನ್ಯಾಯ ಯಾವ ಥರ ಆಗುತ್ತೆ ಅದನ್ನು ಸರಿಪಡಿಸ್ಕೋಬೇಕು, ಹೆಂಗೆ ಅನ್ಯಾಯ ಆಗಲಿ ನೋಡ್ಕೋಬೇಕು ಹೆಂಗೆ ಅನ್ನೋದೇನಂತಲ್ಲ ನಿರ್ದೇಶಕರು ಏನಂತಲ್ಲ ಕೂಲಂಕುಷವಾಗಿ ಎಲ್ಲವೂ ಪ್ರತಿಯೊಂದು ತಿಳಿಪಡಿಸಿದ್ದಾರೆ. ಅದು ಏನಂತಲ್ಲ ಚಿತ್ರೀಕರಣ ಮೂಲಕ ಅದನ್ನೇನಂತಲ್ಲ ಜನರಿಗೆ ಮುಟ್ಟುವಾಗಿ ಏನಂತಲ್ಲ ಹಾಡಾಗಲಿ ಏನ್ರಿ ಆಮೇಲೆ ಫೈಟ್ ಆಗಲಿ ಅಷ್ಟೇ ಅಚ್ಚುಕಟ್ಟಾಗಿ ಏನಂತಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಏನಂತಲ್ಲ ನಮಗೆ ಮನಸ್ಸಿಗೆ ಇಡಿಸಿದೆ. ಯಾಕಂದ್ರೆ ನಾವು ಒಂದ್ಸಲ ನೋಡಿದಾಗ ಏನಂತಲ್ಲ ಒಂದು ಬಿಟ್ಟು 2 ಸಲ ನೋಡಿದಾಗ ನಮಗೆ ಬೇಜಾರಾಗ್ಬಿಡುತ್ತೆ. ಅಂಥದ್ದೇನೆಲ್ಲ 7-8 ಸಲ ನೋಡಿದ್ರು ಕೂಡ ನಮಗೆ ಎಲ್ಲೂ ಬೇಜಾರಾಗುವಂಥ ಪ್ರಸಂಗಗಳು ಕಂಡು ಬಂದಿಲ್ಲ. ಅದು ಈಗ ಪ್ರೇಕ್ಷಕ ಪ್ರಭುಗಳ ಮೇಲೆ ಏನಂತಲ್ಲ ಡಿಪೆಂಡು. ಅದಕ್ಕೆಲ್ಲ ಪ್ರೇಕ್ಷಕರವರೆಗೂ ಈ ಒಂದು ಬ್ರಹ್ಮ ರಾಕ್ಷಸದ ಸನ್ನಿವೇಶಗಳನ್ನು ಈಗ ಮೊದಲನೇದಾಗಿ ಏನಂತ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಅದೆಲ್ಲ ಆಲ್ಮೋಸ್ಟ್ ಏನಂತಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮಗಳ ಸಹಕಾರದಿಂದ ತಲುಪ್ತು ಮ್ಯಾಕ್ಸಿಮಮ್. ಈಗ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿಡಿಯೋ ಸಾಂಗ್ ಐಟಮ್ ಸಾಂಗೇ ಯಾಕೆ ರಿಲೀಸ್ ಮಾಡ್ಬೇಕಪ್ಪ ನಾ ಹೇಳಿದಲ್ಲ. ಈಗ ನಮ್ಮ ಜನರಿಗೆ ಏನು ಬೇಕು ನಾವು ಕೊಡಬೇಕು. ನಮಗೆ ಬೇಕಾಗಿದ್ದು ನಾವು ಮಾಡಿದಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೂರು ಗುಂಪೆ ಆಗೋದು. ಆ ಒಂದು ಉದ್ದೇಶಕ್ಕೆ ಏನಿದಲ್ಲ ನಾವು ಮಾಡಿದ್ದೇವೆ ತಕ್ಕ ಮಟ್ಟಿಗೆ. ಅದನ್ನೇನಿದೆಲ್ಲ ಇನ್ನೂ ಈ ಟೀಸರ್ ಏನು ರೀಚ್ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನತ್ತಲ್ಲ ಇದನ್ನ ವಿಡಿಯೋ ಸಾಂಗನ್ನು ನೀವು ರೀಚ್ ಆಗಿ ನೋಡ್ಕೊಡ್ರಿ. ನಿಮ್ಮ ಸಹಕಾರದಿಂದ ಏನತ್ತಲ್ಲ ಬಂಡವಾಳ ಹೂಡಿದವರು ಆಮೇಲೆ ಏನಂತಲ್ಲ ಈಗ ವರ್ಕ್ ಮಾಡಿದವರು ನಿರ್ದೇಶಕರಾದ್ರೆ ನಮ್ಮ ಶಂಕರ್ ಮೊದಲನೇ ಸಿನಿಮಾ ಹೌದಾ, ಈಗ ನಮ್ಮ ಹೀರೋ ಆದ್ರೆ ಅಂತಲ್ಲ ಏಕಲವ್ಯ 2ನೇ ಸಿನಿಮಾ ಹೌದಾ. ಆದರೂ ಕೂಡ ಏನಂತ ನಾವು ಪ್ರಯತ್ನ ಪಟ್ಟು ಅಂತ ಹೂಡಿಕೆ ಮಾಡಿದ್ದೇವೆ. ಈ ಕಡೆ ನಿರ್ಮಾಪಕರು ಸೇಫ್ ಆಗಬೇಕು, ನಿರ್ದೇಶಕರಿಗೂ ಹೆಸರು ಬರಬೇಕು, ನಾಯಕರಿಗೂ ಏನಂತಲ್ಲ ಅವಕಾಶಗಳು ಸಿಗಬೇಕು. ಅದೇ ಒಂದು ಉದ್ದೇಶ. ಇದರಲ್ಲಿ ಏನಂತಲ್ಲ ಎಲ್ಲರದು ಸ್ವಾರ್ಥ ಇದೆ. ಅದನ್ನೇನಂತಲ್ಲ ಮನಗಂಟು ನೀವು ಮಾಧ್ಯಮದವರು ದಯಮಾಡಿ ಹೆಚ್ಚಾನೆಚ್ಚಿನದಲ್ಲ ಇದನ್ನ ನೀವು ಪ್ರೇಕ್ಷಕರಿಗೆ ಏನಂತಲ್ಲ ತಪ್ಪವಾಗಿ ಏನಂತಲ್ಲ ಮಾಡಿ ಅಂತ ನಾನು ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಮೂವಿಯಲ್ಲಿ ಒಂದು ಸ್ಮಾಲ್ ರೋಲ್ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಈ ಫಿಲ್ಮಲ್ಲಿ ಎಲ್ಲ ಸೀನಿಯರ್ಸ್ ಹೇಗಿದ್ದಾರೆ ಹಾಗೆ ನ್ಯೂ ಕಮರ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಹೋಪ್ಸ್ ಭಾಳ ಇದೆ ಅವ್ರಿಗೆ ಈ ಮೂವಿ ಚೆನ್ನಾಗಿ ಬರಲಿ ಅಂತ. ಎಲ್ಲರದ್ದು ಪ್ರೋತ್ಸಾಹ ನಮಗೆ ಬೇಕು ಅಂತ ಹೇಳಿ ಬಯಸ್ತೀನಿ ಅಷ್ಟೇ. ಟೀಸರ್ ಮೊದಲಿಗೆ ಒಬ್ಬ ಡೈರೆಕ್ಟರ್ ಕನ್ಸ್ಕೊಳ್ಬೋದು. ಅದಕ್ಕೆ ವಿಟಮಿನ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಆವತ್ತು ಮಾತು. ನಾನು ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರೆ ನಿಜವಾದ ನಿರ್ದೇಶಕರು ಯಾವತ್ತಿಗೂ ಜ್ಯೋತಿರ ಸಂಸ್ಥೆ ಶ್ರೀನಿವಾಸರ್ ಅಂತ ಅವತ್ತು ಹೇಳಿದ ಮಾತು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಒಂದು ಜನರು 80s 90s ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅಷ್ಟು ಈಜಿಯಾಗಿ ಅಷ್ಟು ಇನ್ವೆಸ್ಟ್ಮೆಂಟ್ನ ಯಾರು ಕೂಡ ಅಷ್ಟು ಈಜಿಯಾಗಿ ನಂಬಿ ಯಾರು ಬಂಡವಾಳ ಓಡಲ್ಲ. ಹಾಗಾಗಿ ನಮ್ಮ ಹೀರೋಸ್ ಅವರು ಹೇಳಿದಾಗೆ ನನ್ನ ಮೇಲೆ ಅವರು ಒಂದು ಬರುವಾದ ಒಂದು ನಂಬಿಕೆ ಇತ್ತು. ಆ ಉದ್ದೇಶದ ಮೇಲೆ ಸಿನಿಮಾ ಕಥೆನೂ ಕೂಡ ಕೇಳಿದ್ರು. ಕಥೆನೇ ನಾನು ಆ್ಯಕ್ಚುಲಿ 2 ವರ್ಷ ನಾನು ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ಲಾಕ್ಡೌನ್ ಟೈಮಲ್ಲಿ ನನ್ನ ಕತೆ ಓಕೆ ಆಯಿತು. ಆ ಕತೆ ಓಕೆ ಆದಮೇಲೆ ನಾನು ಕಂಪ್ಲೀಟ್ ತಿರ್ಗಾ 3 ವರ್ಷ ನಾನು 7 ವರ್ಷ ಸರಿ ಮತ್ತೆ ತಿರ್ಗಾ ನಾನು ವರ್ಕ್ ಮಾಡಿದೆ ಕತೆ ಮೇಲೆ. ಅದಾದಮೇಲೆ ನನಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ವಿ. ಎಲ್ಲ ಆಲ್ಮೋಸ್ಟು ಉಡುಪಿ ಕುಂದಾಪುರ ಆಮೇಲೆ ಕಂಪ್ಲೀಟ್ ಸೆಟಲ್ ಮಾಡಿರೋಂಥ ಸಿನಿಮಾ ಆಗಿದೆ. ಸಿನಿಮಾ ಬಂದು ಒಂದು ಸೋಷಿಯಲ್ ಮೆಸೇಜ್ ಇಟ್ಟಿದ್ದೀನಿ ಸಮಾಜಕ್ಕೆ. ಒಬ್ಬ ಮನುಷ್ಯ ಒಳ್ಳೇದು ಮಾಡ್ಬೇಕಂತ ಹೊರಟಂಗೆ ಅವ್ನಿಗೆ ಒಂದು ಕೆಟ್ಟದಾಗುತ್ತೆ. ಆ ಕೆಟ್ಟದಲ್ಲಿ ಹೀರೋಗೆ ಮತ್ತು ಬೀರದಾಸರು ಹೀರೋಗೆ ಮತ್ತು ಬೀರದಾಸರಿಗೆ 9 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸಮಾಜದಲ್ಲಿ ನಮಗೊಂದು ಪವರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ. ನಮ್ಮಂಥವ್ರಿಗೆ ಇಂಥ ದೊಡ್ಡ ಅನ್ಯಾಯ ಆಗಿ ಇಂಥ ಶಿಕ್ಷೆ ಆಗುತ್ತೆ ಅಂದರೆ ಇನ್ನು ನಾರ್ಮಲ್ ಕಾಮನ್ ಪೀಪಲ್ಗೆ ಎಷ್ಟು ಈ ಥರ ಕ್ರೈಮ್ ಈ ಥರ ನಡೀತಾ ಇರ್ಬೋದು. ಅದನ್ನ ತಡೆ ಹಿಡಿಯೋದಕ್ಕೆ ಇವರು ಮತ್ತೆ ಒಂದು ರಿವೆಂಜ್ ತೀರಿಸ್ಕೊಳಕ್ ನೋಡ್ತಾರೆ. ಇದು ಸರ್ ಸಿನಿಮಾ ಚಾನಲ್. ಟೈಟ್ಲೇ ಒಂಥರ ಮಜಾ ಇದೆ, ಬ್ರಹ್ಮ ರಾಕ್ಷಸ. ಯಾಕಂದರೆ ಒಂಥರ ರಾಕ್ಷಸನಿಗೆ
ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ಫೈಟು ಮಾಡ್ತಾರೆ. ಅದನ್ನು ನೋಡಿದ್ದೀನಿ. ಆಮೇಲೆ ಸರ್ ಹೇಳಿದ್ರಲ್ಲ ತುಂಬ ರಿಸ್ಕ್ ಮಾಡಿದ್ದಾರೆ ಅಂತ. ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ. ಯಾಕಂದ್ರೆ ಅಷ್ಟು ಸಲೀಸಾಗಿ ಲೀಲಾಜಾಲವಾಗಿ ಮಾಡ್ತಾರೆ. ನನಗೂ ಇವ್ರಿಗೂ ಭಾಳ ಒಂದಷ್ಟು ವರ್ಷಗಳ ಒಡನಾಟ ಇದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನು ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ರು ನಿರ್ಮಾಪಕರ ಹತ್ರ ಕರ್ಕೊಂಡೋಗಿ. ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ. ನೋಡೋಣ, ಟೈಮ್ ಬಂದಾಗ ಅಲ್ಲಿ ನಿಮಗೆ ಋಣ ಇತ್ತು ಅಂತ ಇದ್ರೆ ಮಾಡೋಣ. ನಮ್ಮ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು. ನಿಜವಾಗ್ಲೂ ಅದ್ಭುತವಾದ ಆ್ಯಕ್ಚುಲಿ ಇದು ಬರಬೇಕು ಇವ್ರಿಗೆ. ನಿಮಗೆ ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತ ಹಾಕೊಂತಾರಲ್ಲ, ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು, ವಿತೌಟ್ ಡ್ಯೂಪ್ ಸ್ಟಾರು ಅಥವಾ ಕನ್ನಡದ ಟೋನಿ ಜಾ ಆ ರೀತಿ. ಯಾಕಂದ್ರೆ ಎಷ್ಟೋ ಜನ ತಿಳಿಬಾರ್ದು, ತುಂಬ ಕೋಟಿಗಟ್ಟಲೆ ತಗೊಂಡು ಡ್ಯೂಪ್ ಹಾಕ್ಸ್ಕೊಂತಾರೆ. ಇವರು ಪಾಪ ಏನು ಇಲ್ಲದೆ ಬೋಟಿ ತಿನ್ಕೊಂಡು ವಿತೌಟ್ ಡ್ಯೂಪ್ ಮಾಡ್ತಾರೆ. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗಬೇಕು. ಆಮೇಲೆ ನಿರ್ದೇಶಕರಿಗೆ, ಆಮೇಲೆ ಸಂಗೀತ ನಿರ್ದೇಶಕರು, ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ. ನಾನು ಎಡಿಟರ್ ಆಗಿದ್ದೆ, ಅವರು ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇ ಸಿನಿಮಾ ಅನ್ಸುತ್ತೆ ಅದು. ಹಾಗೆ ಇಲ್ಲಿವರೆಗೂ ಇದ್ದೀರಾ, ಇನ್ನೂ ಬೆಳಿಬೇಕು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಸಿದ್ರಲ್ಲ, ಲಿರಿಕ್ ರೈಟರು, ಸಿಂಗರು. ಯೂಶಲಿ ಈಗಿರೋರು ಯಾರು ಅಂಥದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಕ್ಯಾಮ್ರಾಮನ್ ಸರ್, ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್. ಇಲ್ಲ, ನನ್ನ ಫ್ರೆಂಡ್ ಮಾತಾಡುತ್ತೆ, ನಾನು ಮಾತಾಡಲ್ಲ ಅಂತ. ನೆಕ್ಸ್ಟ್ ಮಾತಾಡೋ ಥರ ಆಗಿ ಸರ್. ಆಮೇಲೆ ಹಳ್ಳಿಕಟ್ಟಿ ಅವ್ರೂ ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನನಗೆ ಇದು ಹೊಸ ತಂಡ ಅಲ್ಲ, ತಂಡನೂ ಹೊಸದಲ್ಲ. ಇಲ್ಲಿರೋ ನಿರ್ಮಾಪಕರು, ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟರ್ ಇರೋದ್ರಲ್ಲ, ಅವ್ರು ನನ್ನ ರಿಲೇಷನ್ನು ಕೂಡ. ಸೊ ಹೀಗಾಗಿ ಇವ್ರು ಯಾರು ಹೊಸಬರಲ್ಲ, ಸಿನಿಮಾ ಟೈಟ್ಲ್ ಮಾತ್ರ ಹೊಸದು. ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡು ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದ್ಮೇಲೆ ಕೇಳಿದೆ. ಕೋವಿಡ್ ಸಂದರ್ಭ ಅಲ್ಲ, ಕೋವಿಡ್ ಹಿಂಗೆ ಮಾಡಿದ್ದೀನಿ ಅಂತ ಬಂದು ತೋರಿಸು ನಮ್ಮ ಮನೆಯಲ್ಲಿ ಕರ್ಕೊಂಡು ಬಂದರು. ಅದೇ ಪರಿಚಯ ಮಾಡಿಕೊಟ್ಟೆ ಅಲ್ಲ. ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ, ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವಾಗ ಆ ಟೀಸರ್ನ ಲ್ಯಾಪ್ಟಾಪಲ್ಲಿ ನೋಡಾದ್ಮೇಲೆ ಸಪ್ರೇಟಾಗಿ 5 ನಿಮಿಷ ನೋಡ್ಬಿಟ್ಟು ಬಾಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ. ಮೂಳೆಗಳು ಕರೆಕ್ಟಾಗಿ ಇದಾವ ಅಥವಾ ಏನೋ ಸ್ಪ್ರಿಂಗ್ ಹಿಂಗೆ ಹಾಕಿಸ್ಕೊಂಬಂದವನ ಅಣ್ಣ ಅಂತೇಳಿ. ಅಂದರೆ ಆ ಥರದ ಒಂದು ಇದು. ನಾನು ಆಮೇಲೆ ಡೂಪು ಇಲ್ಲ, ಅದೊಂದು ಟೈರಲ್ಲಿ ಹೋಗ್ತಿರಲ್ಲ, ಆ ಟೈರಲ್ಲಿ ಹೋಗೋದು ಡೂಪ್ ಇಲ್ಲ ತಾನೆ, ರಾಣೆಬೆನ್ನೂರು ಅದೇ ಎಲ್ಲೂ ಇಲ್ಲ. ಅದೇ ನಾನು ಅದನ್ನ ನೋಡಿ, ನಾನು ರವಿವರ್ಮ ಅವ್ರಿಗೆ ಅದನ್ನು ಮೆಸೇಜ್ ಮಾಡಿ, ಹೈದರಾಬಾದಲ್ಲಿ ನನ್ನ 3 ಜನ ನಿರ್ಮಾಪಕರುಗಳು ಕೂಡ ಈ ಥರದ್ದೇನಾರ ಸಿನಿಮಾಗಳು ಮಾಡೋವಂಥದ್ದಿದ್ರೆ ದಯಮಾಡಿ ಈ ಮನುಷ್ಯನನ್ನು ಕರ್ಕೊಂಡ್ರಿ. ಈತನ ಕ್ಯಾರೆಕ್ಟ್ರು, ಈತನ ವೃತ್ತಿ, ಈತ ಬೆಳೆದು ಬಂದ ರೀತಿ, ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಸಿನಿಮಾ ಫಾರ್ಮೆಟಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನು ಹೇಳ್ತಾ ಅಂತ ಕೇಳಿದ್ರು. ಪ್ರಾಯಶಃ ಅದನ್ನು ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ, ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ. ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ನೀವೆಲ್ಲ ಪೂರ್ತಿ ಹೇಳ್ಕೊಂಬಂದಿದ್ದು. ಭಾಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಹೇಳಲ್ಲ. ನೀವು ಇಂಥ ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ. ಇರಲಿ ಅಂದರೆ, ಒಂದು 20 ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋನಲ್ಲಿ, ಅಲ್ಲಿಂದ ನಮ್ಮ ರಂಗಣ್ಣ ಯೂನಿಟ್ ಅವನ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ. ನಿಮ್ಮ ಸ್ನೇಹಿತರು ಕೂಡ ಜೊತೆಯಲ್ಲಿ 15 ವರ್ಷದಿಂದ ಮಾಡ್ಕೊಂಡು, ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಅಂತ ದೇವರೊಳಗೂ ಅನ್ಸಲ್ಲ. ಏನೋ ಬಟ್ಟೆಗಳು ಬಿಚ್ಬಿಟ್ಟು ಕರೆಕ್ಟಾಗಿ ಏನೋ ಸ್ಕೂಲ್ ಡ್ರೆಸ್ ಹಾಕಿ ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಬೇಕಾಗ್ತದೆ. ಶೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದರೆ. ಇನ್ನು ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ. ಅವರು ಕಬ್ಬದಷ್ಟೇ ಗಟ್ಟಿ. ಅವ್ರು ಮಾಡೋದು ಕಬ್ಬದ ವ್ಯಾಪಾರ. ಅವರು ಯಾವುದನ್ನೇ ಆಗಲಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ. ಯಾವುದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು, ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೆ ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಕಿಲಾಡಿ ತಾತ ಅವನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾರೆ. ಈತ ಇವರು ಡೈರೆಕ್ಟರ್ ಇದಾಯಿತು. ನಮ್ಮ ಹೀರೋ ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀವಿ. ಬಟ್ ಒಬ್ಬ ಆಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅಂದರೆ
ನನಗೆ ಇವರು ಮೊದಲನೇ ಇದರಲ್ಲಿ ಯಾವುದು ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದ್ದೀರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ. ಆತನ ನಿಯತ್ತು ಹೆಂಗಿತ್ತು ಅಂದರೆ ಅದು ಭಾಳ ಖುಷಿ ಆಯಿತು ನನಗೆ. ಅಣ್ಣ ನನಗೆ ತಿನ್ನಕ್ಕೆ ಅನ್ನ ಇದ್ದರ ಟೈಮಲ್ಲಿ ನನಗೆ ಫಸ್ಟ್ ನಿರ್ಮಾಪಕರು ಚಾನ್ಸ್ ಕೊಟ್ಟರು. ನಾನು ಎಲ್ಲೋ ಗುಡಿನಲ್ಲಿ ಬಲಗಿ, ಅಲ್ಲೆಲ್ಲೋ ದಾಬಾನಲ್ಲಿ ಕ್ಲೀನ್ ಮಾಡಿ, ಅಲ್ಲೆಲ್ಲೋ ತಿಂದು, ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದು ಮಾಡ್ಕೊಂಡು ನನಗೆ ಇಷ್ಟು ಅಂತ ಕೊಡು, ಸಾಧ್ಯವಾದರೆ ಕೊಡು, ಇಲ್ಲದೆ ಹೋದ್ರೆ ನೀನು ಆಟೋ ಓಡಿಸ್ಕೊಂಡು ಆರಾಮಾಗಿರು ಅಂತ ಹೇಳೋದಲ್ಲ. ಅವ್ರನ್ನ ಕರೆಸಿದ್ದೀನಿ ಆಡಿಯೋ ರಿಲೀಸ್ ಮಾಡೋದಕ್ಕೆ ಅಂದ್ರಲ್ಲ, ಆವಾಗ ನಾನೊಂದು ಆ ಥರ ನಿಯತ್ತು ಬೇಕಮ್ಮ. ಆ ಥರದ ನಿಯತ್ತು ಇಟ್ಟು ನಿನ್ನನ್ನು ಯಾರು ಬೆಳೆಸಿದ್ರು, ಈಗ ಓಪನಿಂಗಲ್ಲಿ ಬೆಳೆಸಿದವರು ಕೂಡ ಇದೇ ನಿರ್ಮಾಪಕರೇ ಅಲ್ವಾ, ಡೈರೆಕ್ಟ್ಲಿ ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಏನಪ್ಪ ಅಂದರೆ ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೋಟಿ ಗಟ್ಟಲೆ ನಂಬಿ ಹಾಕಿದವ್ರ ನಂತರ ನೀವು ಮರೆಯಲ್ಲ ಅನ್ನೋದಂತೂ 100% ಭಾಗ ನನಗೆ ಗ್ಯಾರಂಟಿ ಇದೆ. ಯಾರಿಗಿದೆ ಏನೋ ಗೊತ್ತಿಲ್ಲ. ಇವತ್ತಾರು ದೇಶಗಳಿಪ್ಪ ಕಪ್ಪು ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪುಗಳೆನ್ನು ಕಪ್ಪನ ಹುಡುಗುವಂತೆ ಕಡುಗಿದ ಕಡುಶೌರ್ಯ ಧೀರನಲ್ಲದೆ ಹೆಕ್ಕಳ ಬರದೆ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ತಾಮ ಹರಿಬಲ ವಿರಾಮ ಭೀಮ ಠಡ 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 ಢಳಢಳೆಂದು ಧಾವಿಸಲಿ ಧೂತ ಸೌಖ್ಯ ಪದಾತ 56 ದೇಶದಲ್ಲಿಪ್ಪ ಕಪ್ಪುಗಳಿಗೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪುಗಳಿನ್ ಗಪ್ಪನೆ ಹುಡುಗುವಂತೆ ಕಡುಗಿದ ಕಡುಶೌರ್ಯ ಧೀರನಲ್ಲದೆ ಹೆಕ್ಕಳ ಬರದಿ ಕದನಕ್ಕೆ ಬಂದ ಬಕ್ಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿ ಕಿತ್ತ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣಗಳೆಂದು ಭಾರಿಸಲಿ ಭೂತ ಸೌಖ್ಯ ಪದಾತ. ನನ್ನ 2ನೇ ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ, ಫಸ್ಟ್ ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರ್ ಅಲ್ಲಿ, ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಹೋದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನ ಜನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ನಾನು ಬೇರೆ ಏನು ಬಯಸಿರ್ಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ, ಒಂದು ಸುಮ್ಮನೆ ಒಂದು ಅಮೀರ್ ಖಾನ್ ಅವ್ರೇನೋ ಒಂದು ಪೋಸ್ಟ್ ಅಂಟಿಸಿದ್ರಂತೆ, ತುಂಬಾ ಅವ್ರ ಪೋಸ್ಟ್ ದರ ಅಂಟಿಸಿದ್ರು ಅಂತೇಳಿ. ನನಗೆ ಎಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಹೇಳಕ್ಕೆ. ಫಸ್ಟ್ ನಾನು ನಡುತ್ತೀನಿ ಮಾತಾಡಕ್ಕೆ ವಿಡಿಯೋ ಮುಂದೆ ಅಂದಾಗ, ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಅವರು SP ಸರ್ ಇದ್ರು, ಪರಶುರಾಮ್ ಸರ್ ಅಂತ. ಅವ್ರನ್ನ ಕೇಳ್ಕೊಂಡು ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೇರಿ ಅಂತ, ಅವ್ರನ್ನ ಕೇಳ್ಕೊಂಡು ಬೆಂಗಳೂರಿಂದ ಶುರು ಮಾಡೋದು, ಬೈಪಾಸ್ ಇಂದ ಶುರು ಮಾಡಿದವನು ಅಪ್ ಟು ಹುಬ್ಬಳ್ಳಿವರೆಗೂ ರೋಡಲ್ಲಿ ಅಂಬ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿದ್ದೀನಿ. ಇವತ್ತು ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಾನು ಕಲಿವೀರ 10 ಗಂಟೆಗೆ ರಿಲೀಸ್ ಆಗತ್ತಂದಾಗ ನಾವು ತಯಾರಾಗ ಮಾಡಿ ಹೇಳ್ತೀನಿ, 2:30ವರೆಗೂ ನಮ್ಮ ಹುಡುಗ ವೀರೇಶ್ ಅಂತೇಳಿ ಮತ್ತೆ ಪ್ರಕಾಶ್ ಅಂತೇಳಿ ನಮ್ಮ ಆಟೋ ಡ್ರೈವರ್ ಇಬ್ರು ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಣೆಬೆನ್ನೂರಿಗೆ ಪೋಸ್ಟ್ ಅಂಟಿಸಿದ್ವಿ. ಯಾಕೆ ಅಂದ್ರೆ ಬರೀ ನಾನು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ. ಮತ್ತೆ ನಿರ್ದೇಶಕರು ಕೂಡ ಇಂಥ ಒಬ್ಬ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾನೇನು ಮಾಡಿಲ್ಲ. ನನ್ನ ಒಂದಷ್ಟು ಸಂಸ್ಥೆಗಳಿವೆ, ನಮ್ಮ ಅನಾಥ ಸೇವಾಶ್ರಮಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆಯನ್ನು ಕಲಿಸಿದ್ದಾರೆ, ಯೋಗ ಆಗಲಿ ಮತ್ತೊಂದಾಗಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ನೀನಾಸಂ ಸಂಸ್ಥೆಗೆ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡ್ಯಾನ್ಸ್ ಅಂತ ಬಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದವನಲ್ಲ. ನನ್ನ ರಾಣೆಬೆನ್ನೂರು ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತೇಳಿ. ನಮ್ಮೂರಲ್ಲಿ ಚೌಡವನ್ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಡ್ಯಾನ್ಸ್ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇತ್ತು, ದೇವರಿಗೆ ಮೆರವಣಿಗೆ ತಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಬಿಟ್ಕೊಂತಿದ್ದೀನಿ, ಖರ್ಚು ಬಿಟ್ಕೊಂಡು ಕುಣಿತಿದ್ದೆ. ಆಕ್ಚುಲಿ ಮುಂದೆ DJ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನ್ ಮಾಡಿದ್ರು, ಇಲ್ಲಿಗೆ ನೋಟ್ ಹಾಕೋರು, 5 ರೂಪಾಯಿ 10 ರೂಪಾಯಿ ನೋಟ್ ಹಾಕೋರು. ಅದನ್ನ ಯಾರು ಅಂತ ಗೊತ್ತಾಗ್ಬಾರ್ದು, ಮರ್ಯಾದೆ ಹೋಗ್ಬೇಕಲ್ಲ. ನಮ್ಮ ಊರಾಗ ಬೈತಾರ, ಹಿಂಗೆ ಗೊತ್ತಾಗಲ್ಲ ಅಂದ್ರೆ ನಿನಗೆ ಕುಣಿತಿರಲ್ಲ ಕತ್ಕೊಂಡಾಗ ನಮ್ಮ ಕಡೆ ಬೈತಾರ, ಹಂಗೆ ಬೈತಾರ ಅಂತ ಹೇಳಿ ಗೊತ್ತಾಗ್ಬಿಡೋದು ಅಂತೇಳಿ ಹೇಳಿಲ್ಲ. ಅದಕ್ಕೆ ಹಂಗೆ ಕುಣಿತಿದ್ದೆ. ಆಕ್ಚುಲಿ ಅಲ್ಲಿ ನಮ್ಮ ಜನ ನನ್ ಗುರ್ಸಿ ನೋಟ್ ಹಾಕ್ತಿದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಹಿಂಗೆ ಹಾಕೊಂಡು ಓಡಾಡ್ತಿದ್ದೆ. ನೋಡು ಹಿಂಗೆ ಓಡಾಡ್ತಿದ್ದೆ. ಅದು ಅಲ್ಲಿಂದ ಕುಣಿಯಕ್ಕೆ ಶುರು ಮಾಡೋದನು.
ಅದು ಹಾಡ್ತಾ ಹೊಗಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ವಂತ ಡ್ಯಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡ್ಯಾನ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನನ್ಗೆ ತುಂಬಾ ಖುಷಿ ಇದೆ. ನಾನು ಆಟ ಓಡಿದ್ದೀನಿ ಅಂತ ಖುಷಿ ಇದೆ, ಡ್ಯಾನ್ಸರ್ ಅಂತ ಹೇಳೋದಕ್ಕೆ ಖುಷಿ ಇದೆ. ಈ ಒಂದು ಸಾಂಗ್ ಅಲ್ಲಿ ಇಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಅಂದ್ರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು, ಮತ್ತೆ ಬಲದೇವ್ ಸರು, ಮತ್ತೆ ಎಲ್ಲ ಡ್ಯಾನ್ಸರ್ಸು, ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡ್ಯಾನ್ಸ್ ಯೂನಿಯನ್ನ ಎಲ್ಲ ಮೆಂಬರ್ಗೂ ಕೂಡ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪ್ರಶಾಂತ್ ಸರು, ವಿಜಯ್ ಸರು, ಇವರೆಲ್ಲ ನಮಗೆ ತಿದ್ದಿ ಫಿನಿಶಿಂಗ್. ನನ್ ಡ್ಯಾನ್ಸ್ ಅಂದ್ರೆ ಫೈಟ್ ಅಲ್ಲಿ ಎಷ್ಟು ನಾನು ಪರ್ಫೆಕ್ಷನ್ ನೋಡ್ತೀನೋ ಡೈರೆಕ್ಟರ್ ಓಕೆ ಅಂದಿರ್ತಾರೆ, ಸರ್ ಇನ್ನೊಂದ್ಸರಿ ಮಾಡ್ಬಿಡ್ಲಾ ಸರ್ ಅಂತ ಕೇಳ್ತಿರ್ತೀನಿ. ಅಂದ್ರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ಟು ನಮ್ಗೆ ಅಚ್ಚ ಅನ್ಬಾರ್ದಲ್ವಾ, ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ನೋಡ್ತೀನಿ. ಆದ್ರೂ ತಾಳ್ಮೆಯಿಂದ ಹೇಳಿ ನಮಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಸಾಂಗ್ನ. ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾನು ಮೊದಲು ಹೇಳಿದ್ದೆ, ಈ ಸಿನಿಮಾದಲ್ಲಿ ನಮಗೆ 4 ಕಣ್ಣಿದ್ದು. ಒಂದು ಕಾರ್ತಿಕ್ ಸರು, ಮತ್ತೆ ಇನ್ನೊಂದು ಅನಿರುದ್ಧ್ ಸರ್ ಫಸ್ಟ್, ಆಮೇಲೆ ಇನ್ನೊಂದು ಹಳ್ಳಿ ಕಟ್ಟಿ ಸರ್. ಈ ಸಾಂಗ್ ಅನ್ನು ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ರು 3 ದಿನ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಹಾಲೇಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ರು ವಾಗೀಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಮೇಕಪ್ ಮಾಡಿ ಮತ್ತೆ ನಮಗೆಲ್ಲ ಕಾಸ್ಟ್ಯೂಮ್ ಈ ಥರ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಮತ್ತೊಂದ್ಸರಿ ನಮ್ಮ ಜ್ಯೋತಿ ಹಾಸ್ನ ಮಾಲೀಕರಾದಂಥ ಶ್ರೀನಿವಾಸ್ ಸರ್ ಮತ್ತೆ ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸುನೀಲ